ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ಮನೆಯಲ್ಲಿ ಬಂಗಾರ ಇಟ್ಕೊಂಡವರಿಗೆ ಈಗ ಶುಭ ಸುದ್ದಿ ಸಿಗ್ತಾ ಇದೆ. ಇನ್ನು ಮುಂದೆ ನೀವು ಬಂಗಾರದ ಚಿನ್ನಕ್ಕೆ ಸಿಗಲಿದೆ ಬಡ್ಡಿ. ನೀವು ಇಟ್ಟಂತಹ ಬಂಗಾರ ಏನಿರುತ್ತೆ, ಯೂಸ್ ಮಾಡದೇ ಇರುವಂತಹ ಬಂಗಾರ ಏನಿರುತ್ತೆ, ಅದಕ್ಕೆ ಬಡ್ಡಿ ಸಿಗುತ್ತೆ. ಗುಡ್ ನ್ಯೂಸ್ ಅನ್ನ ಈಗ ಮೋದಿ ಸರ್ಕಾರ ಈ ರೀತಿಯಲ್ಲಿ ಕೊಟ್ಟಿರುವಂಥದ್ದು. ಯಾರೆಲ್ಲ ಮನೆಯಲ್ಲಿ ಬಂಗಾರವನ್ನು ಇಟ್ಕೊಂಡಿದ್ದೀರಾ, ಬಳಸದೇ ಇರುವಂತಹ ಬಂಗಾರ ಏನಿರುತ್ತೆ ಅದಕ್ಕೆ ಬಡ್ಡಿ ಸಿಗುತ್ತೆ. ಈ ರೀತಿಯಲ್ಲಿ ಈಗ ಗುಡ್ ನ್ಯೂಸ್ ಅನ್ನ ಮೋದಿ ಸರ್ಕಾರ ನೀಡಿದೆ. ಹೊಸ ರೂಪದಲ್ಲಿ ಈಗ ಸಿಗಲಿರುವಂಥದ್ದು ಮನೆಯಲ್ಲಿ ಬಂಗಾರ ಇಟ್ಕೊಂಡವರಿಗೆ ಶುಭವಾರ್ತೆ ಇದು. ಇನ್ನು ಮುಂದೆ ನೀವು ಬಳಸಿದ ಚಿನ್ನಕ್ಕೆ ಬಡ್ಡಿ ಸಿಗಲಿದೆ. ಈ ರೀತಿಯಲ್ಲಿ ಈಗ ಮೋದಿ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಹೊಸ ರೂಪದಲ್ಲಿ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನ ಮಾಡಲಾಗ್ತಾ ಇದೆ. ಶೀಘ್ರವೇ ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಾಗುತ್ತೆ. ಈ ಗೋಲ್ಡ್ ಸ್ಕೀಮ್ನಿಂದ ನಿಮಗೆ ಭಾರಿ ಲಾಭ ಸಿಗುವಂಥದ್ದು. ಈ ಯೋಜನೆಯಿಂದ ದೇಶಕ್ಕೂ ಕೂಡ ಭರಪೂರವಾಗಿ ಲಾಭ ಉಂಟಾಗುತ್ತೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಮೋದಿ ಹೊಡೆಯುವಂತಹ ಪ್ಲಾನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇತ್ತೀಚೆಗೆ ಚಿನ್ನ ಕೊಳ್ಳಬೇಡಿ ಅಂತ ಕರೆ ಕೊಟ್ಟಿದ್ರು ಮೋದಿ ಅವರು. ಪ್ರಧಾನಿ ಮೋದಿಯ ಕರೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು. ಏನು ಮನೆಯಲ್ಲಿ ಏನಾದರೂ ನೀವು ಬಂಗಾರ ಇಟ್ಕೊಂಡಿದ್ರೆ ಅವರಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಇನ್ನು ಮುಂದೆ ನೀವು ಬಳಸದಂತಹ ಚಿನ್ನಕ್ಕೆ ಬಡ್ಡಿ ಸಿಗುತ್ತೆ. ಈ ರೀತಿ ಮೋದಿ ಸರ್ಕಾರ ಹೇಳಿರುವಂಥದ್ದು. ಹೊಸ ರೂಪದಲ್ಲಿ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನ ಮಾಡಲಾಗ್ತಾ ಇದೆ. ಶೀಘ್ರವೇ ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಾಗುತ್ತೆ. ಈ ಗೋಲ್ಡ್ ಸ್ಕೀಮ್ನಿಂದ ನಿಮಗೆ ಭಾರಿ ಲಾಭ ಇರುತ್ತೆ. ಈ ಯೋಜನೆಯಿಂದ ದೇಶಕ್ಕೂ ಕೂಡ ಭರಪೂರ ಒಂದು ಲಾಭ ಸಿಗುವಂಥದ್ದು. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆದಂತೆ ಈಗ ಪ್ಲಾನ್ ಮಾಡಿದ್ದಾರೆ ಮೋದಿ. ಇತ್ತೀಚೆಗೆ ಚಿನ್ನ ಕೊಳ್ಳಬೇಡಿ ಅಂತ ಹೇಳಿ ಮೋದಿ ಅವರೇ ಹೇಳಿದ್ರು. ಅವರು ಹೇಳಿದಂತಹ ಮಾತಿಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು. ಪ್ರಧಾನಿ ಕರೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು ಜನರ ಕಡೆಯಿಂದ. ಈಗ ಅದೇ ರೀತಿಯಲ್ಲಿ ಬಳಸದಂತಹ ಚಿನ್ನದಿಂದ ಲಾಭ ಬರುವಂತಹ ಒಂದು ಸ್ಕೀಮ್ ಅನ್ನ ಈಗ ಮೋದಿ ಸರ್ಕಾರ ಹೇಳ್ತಾ ಇರುವಂಥದ್ದು. ಏನಿದು ಸ್ಕೀಮ್ ಅಂತ ಒಂದಷ್ಟು ಪ್ರಶ್ನೆಗಳು ಬರುವಂಥದ್ದು. ಹೊಸ ರೂಪದಲ್ಲಿ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಇದು. ಅಂದ್ರೆ ನೀವು ಬಳಸದಂತಹ ಚಿನ್ನ ಏನಿರುತ್ತೆ ಆ ಚಿನ್ನದಿಂದ ಬಡ್ಡಿ ಸಿಗಲಿದೆ. ಏನಿದು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಂತ ನೋಡೋದಾದ್ರೆ, ಇದು ಹೊಸ ಯೋಜನೆ ಅಲ್ಲವೇ ಅಲ್ಲ. 2015ರಲ್ಲೇ ಈ ಸ್ಕೀಮ್ನನ್ನು ಶುರು ಮಾಡಲಾಗಿತ್ತು. ಜನ ತಮ್ಮ ಬಂಗಾರ ಬ್ಯಾಂಕ್ನಲ್ಲಿ ಇಡೋದು, ದೇಶದ ಆರ್ಥಿಕತೆಗೆ ಬಳಸುವಂತೆ ಮಾಡೋದು, ಇದು ಗೋಲ್ಡ್ ಯೋಜನೆಯ ಪ್ರಧಾನ ಉದ್ದೇಶ ಆಗಿದೆ. ಚಿನ್ನ ಡೆಪಾಸಿಟ್ ಮಾಡಿದವರಿಗೆ 2.50% ಬಡ್ಡಿ ಪಾವತಿಯಾಗುತ್ತೆ ಇಲ್ಲಿ. ಇನ್ನು ಗಡುವು ಮುಗಿದ ಮೇಲೆ ಚಿನ್ನ ನಗದು ರೂಪದಲ್ಲಿ ವಾಪಸ್ಸಾಗುವಂಥದ್ದು. ಭಾರತೀಯರ ಬಳಿ ಇರೋದು 25,000 ಟನ್ ಚಿನ್ನ. ಆದರೆ 10 ವರ್ಷದಲ್ಲಿ ಕೇವಲ 38 ಟನ್ ಚಿನ್ನ ಸಂಗ್ರಹ ಆಗುವಂಥದ್ದು. ಇನ್ನು ಪೂರ್ವಿಕರಿಂದ ಬಂದಂತಹ ಚಿನ್ನ ಠೇವಣಿಯನ್ನು ಇಡಲು ಹಿಂದೇಟನ್ನು ಹಾಕುವಂಥದ್ದು. ಇಲ್ಲಿ ಪೂರ್ವಜರದಲ್ವಾ ಅಂತ ಹೇಳಿ ಠೇವಣಿ ಮಾಡಲು ಹಿಂದೇಟು ಹಾಕ್ತಾರೆ. ತೆರಿಗೆ ಯೋಜನೆ ಒಂದು ತೆರಿಗೆ ವಿಚಾರಣೆಗೆ ಎದುರಾಗಬಹುದಾದಂತಹ ಭೀತಿ ಅಂತ. ಈ ಯೋಜನೆಯಿಂದ ಹೆಚ್ಚು ಲಾಭ ಇರದೇ ಇದ್ದದ್ದು. ಈ ಕಾರಣಗಳಿಂದಾಗಿ ಯೋಜನೆಗೆ ನಿರೀಕ್ಷಿತ ಒಂದು ಸಕ್ಸಸ್ ಸಿಗ್ತಾ ಇರಲಿಲ್ಲ. ಹೀಗಾಗಿ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ಗೆ ಮಾರ್ಪಾಡು ಮಾಡಲಾಗಿದೆ. ಏನಿದು ಗೋಲ್ಡ್ ಮಾನಿಟೈಸೇಷನ್ ಅಂದರೆ, ನೀವು ಬಳಸಿದಂತಹ ಚಿನ್ನ ಏನಿರುತ್ತೆ ಅದನ್ನು ಡೆಪಾಸಿಟ್ ಮಾಡುವಂಥದ್ದು. ಈ ಒಂದು ಸ್ಕೀಮ್ ಏನಿದೆ ಅದು 2015ರಲ್ಲೇ ಇತ್ತು. ಅದು ಈಗೇನು ಶುರುವಾಗಿರುವಂಥದ್ದಲ್ಲ, ಅದು 2015ರಲ್ಲೇ ಇತ್ತು. ಆದರೆ ಜನ ತಮ್ಮ ಬಂಗಾರವನ್ನು ಬ್ಯಾಂಕ್ನಲ್ಲಿ ಇಡಲು ಹಿಂದೇಟನ್ನು ಹಾಕುವಂಥದ್ದು. ಅಂದರೆ ಒಂದು ದೇಶದ ಆರ್ಥಿಕತೆಗೆ ಬಳಸುವಂತೆ ಮಾಡೋದು, ಇದು ಗೋಲ್ಡನ್ ಯೋಜನೆಯ ಒಂದು ಪ್ರಧಾನ ಉದ್ದೇಶ ಆಗಿದೆ. ಆದರೆ ಜನ ಡೆಪಾಸಿಟ್ ಮಾಡೋದಕ್ಕೆ ಸ್ವಲ್ಪ ಹಿಂದೇಟನ್ನು ಹಾಕ್ತಾ ಇದ್ರು. ಅಂದರೆ ಇಲ್ಲಿ ಪೂರ್ವಜರ ಚಿನ್ನ ಅಂತ ಠೇವಣಿ ಹಾಕಲು ಹಿಂದೇಟನ್ನು ಹಾಕ್ತಾ ಇದ್ರು. ತೆರಿಗೆ ವಿಚಾರಕ್ಕೆ ಭೀತಿಯಿಂದ ಸ್ವಲ್ಪ ಹಿಂಜರಿಕೆ ಆಗ್ತಾ ಇತ್ತು. ಇಲ್ಲಿ ಈ ಯೋಜನೆಯಿಂದ ಹೆಚ್ಚು ಲಾಭ ಇರದೇ ಇದ್ದದ್ದು. ಈ ಕಾರಣಗಳಿಂದಾಗಿ ಯೋಜನೆಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಸಕ್ಸಸ್ ಸಿಗ್ತಿರ್ಲಿಲ್ಲ. ಹಾಗಾಗಿ ಈಗ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮಿಗೆ ಮಾರ್ಪಾಡು ಮಾಡಲಾಗಿದೆ. ಅಂದರೆ ಹಳೆ ಏನು ಸ್ಕೀಮ್ ಇತ್ತು ಅದನ್ನು ಈಗ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಂತ ಹೇಳಿ ಮೋದಿ ಸರ್ಕಾರ ಮಾಡ್ತಾ ಇರುವಂಥದ್ದು. ಇಲ್ಲಿ ನೀವು ಬಳಸದೇ ಇರುವಂತಹ ಗೋಲ್ಡನ್ನು ಡೆಪಾಸಿಟ್ ಮಾಡ್ಬೋದು. ಅದರಿಂದ ನೀವು ಬಡ್ಡಿಯನ್ನು ತಗೊಳ್ಬಹುದು. ಇದರಿಂದ ಏನಂದರೆ ದೇಶದ ಆರ್ಥಿಕತೆಗೂ ಒಂದು ಭರಪೂರ ಲಾಭ ಸಿಗುತ್ತೆ. ಜೊತೆಗೆ ಗೋಲ್ಡನ್ನು ಡೆಪಾಸಿಟ್ ಮಾಡಿದವ್ರಿಗೂ ಲಾಭ ಸಿಗುವಂಥದ್ದು.
ಏನು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಏನು ಬದಲಾವಣೆ ಅಂತ ನೋಡೋದಾದರೆ, ಚಿನ್ನದ ವ್ಯಾಪಾರಿಗಳನ್ನು ಕಲೆಕ್ಷನ್ ಪಾರ್ಟ್ನರ್ ಮಾಡ್ಕೊಳ್ಳೋದು. ಇಲ್ಲಿ ಇಷ್ಟು ದಿನ ಬ್ಯಾಂಕ್ಗಳಲ್ಲಿ ಮಾತ್ರ ಚಿನ್ನದ ಠೇವಣಿಗೆ ಅವಕಾಶ ಇತ್ತು. ಆದರೆ ಇನ್ನು ಮುಂದೆ ಚಿನ್ನದ ವ್ಯಾಪಾರಿಗಳ ಬಳಿಯೂ ಕೂಡ ಚಿನ್ನವನ್ನು ಇರಿಸಬಹುದು. ಗ್ರಾಹಕರು ಠೇವಣಿ ಇರಿಸಿದ ಚಿನ್ನಕ್ಕೆ ಸೂಕ್ತ ಬಡ್ಡಿ ದರ ಇಲ್ಲಿ ನಿಗದಿ ಮಾಡಲಾಗುತ್ತೆ. ಏನಿದು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್, ಏನು ಬದಲಾವಣೆ ಅಂತ ಇಲ್ಲಿ ನೋಡೋದಾದರೆ, ನಾವು ಚಿನ್ನದ ವ್ಯಾಪಾರಿಗಳನ್ನು ಕಲೆಕ್ಷನ್ ಪಾರ್ಟ್ನರ್ ಆಗಿ ಮಾಡಿಕೊಳ್ಳುವಂಥದ್ದು, ಅಂದರೆ ಅವರು ಕಲೆಕ್ಟ್ ಮಾಡುವಂಥದ್ದು. ಇಷ್ಟು ದಿನ ಬ್ಯಾಂಕ್ಗಳಲ್ಲಿ ಮಾತ್ರ ಚಿನ್ನವನ್ನು ಠೇವಣಿ ಮಾಡಲಿಕ್ಕೆ ಅವಕಾಶ ಇತ್ತು, ಡೆಪಾಸಿಟ್ ಮಾಡಲಿಕ್ಕೆ ಅವಕಾಶ ಇತ್ತು. ಆದರೆ ಇನ್ನು ಮುಂದೆ ಚಿನ್ನದ ವ್ಯಾಪಾರಿಗಳ ಬಳಿಯೂ ಕೂಡ ಚಿನ್ನವನ್ನು ಇರಿಸಬಹುದು. ಏನು ನೀವು ಚಿನ್ನ ತೆಗೆದುಕೊಳ್ತೀರಲ್ಲ, ಆ ವ್ಯಾಪಾರಿಗಳ ಬಳಿಯೂ ಕೂಡ ನಿಮ್ಮ ಚಿನ್ನವನ್ನು ಡೆಪಾಸಿಟ್ ಮಾಡಬಹುದು. ಗ್ರಾಹಕರು ಡೆಪಾಸಿಟ್ ಇರಿಸಿದಂತಹ ಚಿನ್ನಕ್ಕೆ ಸೂಕ್ತ ಬಡ್ಡಿ ದರ ನಿಗದಿ ಮಾಡಲಾಗುತ್ತೆ. ಇಲ್ಲಿ ಇದು ಹೊಸ ಸ್ಕೀಮ್, ಅಂದರೆ ಅದರಲ್ಲಿ ಬದಲಾವಣೆ ಆಗಿರುವಂಥದ್ದು. ಬ್ಯಾಂಕ್ ಬದಲು ನೀವು ಚಿನ್ನದ ಅಂಗಡಿಯಲ್ಲೂ ಕೂಡ ಇಡಬಹುದು. ಇದು ಒಂದು ಬದಲಾವಣೆ. ಇನ್ನು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ನ ಲಾಭ ಏನು ಅಂತ ನೋಡೋದಾದರೆ, ಭಾರತೀಯರ ಬಳಿ ಇರುವಂಥದ್ದು 5% ಚಿನ್ನ ಸಂಗ್ರಹ. ಸುಮಾರು 1250 ಟನ್ ಚಿನ್ನ ಸಂಗ್ರಹವಾಗಲಿದೆ. ಈ ಚಿನ್ನದ ಮೌಲ್ಯವೇ ಏನು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ನ ಲಾಭ ಏನು ಅಂತ ನೋಡೋದಾದರೆ, ಇಲ್ಲಿ ಸುಮಾರು ಭಾರತೀಯರ ಬಳಿ ಇರುವಂಥದ್ದು 5% ಚಿನ್ನ ಸಂಗ್ರಹ. ಸುಮಾರು 1250 ಟನ್ ಚಿನ್ನ ಸಂಗ್ರಹವಾಗಲಿದೆ. ಈ ಚಿನ್ನದ ಮೌಲ್ಯವೇ $80 ಬಿಲಿಯನ್ ಆಗುವಂಥದ್ದು. ಆರ್ಥಿಕ ವ್ಯವಸ್ಥೆಯೊಳಗೆ ಇನ್ನಷ್ಟು ಪ್ರಮಾಣ ಚಿನ್ನ ಬರಲಿದೆ. ವಿದೇಶದಿಂದ ಮಾಡಿಕೊಳ್ಳುವಂತಹ ಚಿನ್ನದ ಆಮದು ಇಲ್ಲಿ ಕಡಿಮೆ ಆಗುತ್ತೆ. ಇದರಿಂದ ಡಾಲರ್ ಮೇಲೆ ಭಾರತದ ಅವಲಂಬನೆ ಕಡಿಮೆ ಆಗಲಿದೆ. ರೂಪಾಯಿ ಮೌಲ್ಯ ಮತ್ತೆ ಹೆಚ್ಚಾಗುವಂತಹ ಅವಕಾಶ ಇರುತ್ತೆ. ಚಿನ್ನದ ವ್ಯಾಪಾರ ಮತ್ತಷ್ಟು ಪಾರದರ್ಶಕವಾಗಿರುತ್ತೆ. ಇದರಿಂದ ಆಮದು ಇಳಿಕೆ ಕಾರಣ ಚಿನ್ನದ ಬೆಲೆಯೂ ಕೂಡ ಇಳಿಕೆಯಾಗುವಂತಹ ಸಾಧ್ಯತೆ. ನೋಡಿ, ಇದಿಷ್ಟೆಲ್ಲ ಲಾಭ ಇರುವಂಥದ್ದು. ಇದು 2 ವರ್ಷದ ಚಿನ್ನದ ಆಮದು ಕಡಿಮೆಯನ್ನು ಮಾಡುತ್ತೆ. ಇಷ್ಟೆಲ್ಲ ಲಾಭ ಇದೆ. ಭಾರತೀಯರ ಬಳಿ 5% ಚಿನ್ನ ಸಂಗ್ರಹ ಆಗಿರುತ್ತೆ. ಸುಮಾರು 1250 ಟನ್ ಚಿನ್ನ ಸಂಗ್ರಹ ಆಗಿರುವಂಥದ್ದು. ಈ ಚಿನ್ನದ ಮೌಲ್ಯವೇ $80 ಬಿಲಿಯನ್ ಆಗುವಂಥದ್ದು. ಆರ್ಥಿಕ ವ್ಯವಸ್ಥೆಯೊಳಗೆ ಇಷ್ಟು ಪ್ರಮಾಣದ ಚಿನ್ನ ಬರುತ್ತೆ. ಇನ್ನು ವಿದೇಶದಿಂದ ಏನು ಚಿನ್ನ ಆಮದು ಮಾಡ್ಕೊಳ್ತೀವಿ ಅದು ಕಡಿಮೆ ಪ್ರಮಾಣದಲ್ಲಾಗುತ್ತೆ. ಡಾಲರ್ ಮೇಲೆ ಭಾರತದ ಅವಲಂಬನೆ ಕೂಡ ಇಲ್ಲಿ ಕಡಿಮೆ ಆಗಲಿದೆ.